ಸೊಸಿ ಬಂದ್ರು ನನ್ನ ಹಣೆ ಬರೇನು ಕೆಲಸ ಮಾಡೋದು ತಪ್ಪಲಿಲ್ಲ. ಒತ್ತು ನೆತ್ತಿ ಮೇಲೆ ಬಂದದ ಇನ್ನ ಎದ್ದೇಳಾಗ್ತಾ ಇರಲಿಲ್ಲ. ತಿರುಗಿ 7:08 ಆಯ್ತು ಬಂತು, ಇನ್ನ ಒತ್ತಿಲ್ಲ ಗೊತ್ತಿಲ್ಲ ಇವಕ್ಕಂತ. ಬೀಳೋದು ಒತ್ತಿಲ್ಲ ಗೊತ್ತಿಲ್ಲ, ಹೇಳೋದು ಒತ್ತಿಲ್ಲ ಗೊತ್ತಿಲ್ಲ. ನಾವು ಹೆಂಗ್ ಹೇಳ್ತಿದ್ವಿ ಇದನ್ನಷ್ಟಿಗೆ ನಮ್ಮ ಮನ್ಯಾಗ ಎಲ್ಲ ತಳಿ ರಂಗೋಲಿ ಕಸ ಮುಸುರಿ ಎಲ್ಲ ಆಗಿರ್ತಿತ್ತು. ಇವಕ್ಕೇನು ಬೇರೆ ಬಂದಿರ್ಬೇಕು. ಇನ್ನ ಬೀಳ್ತಾವ ನೋಡಿ 7:08 ತನ. ಎಲ್ಲ ಕೆಲಸ ನಾನೇ ಮಾಡ್ಬೇಕು. ಒಂದರ ತಿಳ್ಕೊಂಡು ಮಾಡ್ತಾಳ, ಬರೀ ಹೇಳಿದ್ರಷ್ಟೇ ಮಾಡೋದು ನೋಡು. ಅತ್ತೆ ನೀವು ಈ ತರ ಜೋರ್ ಮಾತಾಡಿದ್ರೆ ಕೆಲಸ ಏನು ಕಡಿಮೆ ಆಗಂಗಿಲ್ಲಲ್ಲ. ನೀ ಎದ್ದೇನ? ಎದ್ದು ನಾನು ಆಗ್ಲೇ ಅರ್ಧ ಗಂಟೆ ಆಯ್ತು. ಮತ್ತೆ ಎದ್ದು ಅರ್ಧ ಗಂಟೆ ಆಯ್ತಂತಿದಿ, ಮನೆ ಕೆಲಸ ಯಾರು ಮಾಡ್ಬೇಕು? ಇನ್ನ ತೊಳಿ ರಂಗೋಲಿ ಆಗಿಲ್ಲ, 7:08 ಆಗ್ಯದ. ನೋಡತ್ತೆ, ನಾನು ಎದ್ದು ಫ್ರೆಶ್ ಅಪ್ ಆಗಿ ಯೋಗ ಮಾಡಿ ಸ್ವಲ್ಪ ಹೊತ್ತು ಧ್ಯಾನಕ್ಕೆ ಕೂತು ಆಮೇಲೆ ಕಾಫಿ ಕುಡಿದು ಆಮೇಲೆ ನನ್ನ ಕೆಲಸ ಶುರುವಾಗ್ತಾವ. ನಾನು ಡೀಸೆಲ್ ಇಲ್ಲದೆ ನಮ್ಗೆ ಕೆಲಸನೇ ಸ್ಟಾರ್ಟ್ ಆಗಂಗಿಲ್ಲ. ಹೌದವ, ಗಾಡಿ ಸ್ಟಾರ್ಟ್ ಆಗಂಗಿಲ್ಲ. ಮಾತ್ರ ಎಲ್ಲ ಮುಗಿಸ್ಕೊರಿ. ಬಾಯಿ ಮಾತ್ರ ಟ್ರ್ಯಾಕ್ಟರ್ ಸೈಲೆನ್ಸರ್ ಇದ್ದಂಗೆ. ನಿಮ್ಮಂಗ ನಾವು ಎದ್ದುಗಣೆ ಬಚ್ಚಲ್ಗೆ ಹೋಗಿ ಒಂದು ತಾಸು ಹೊಲ್ ತಿಕ್ಕೊಂಡು ಒಂದು ತಾಸು ಯೋಗ ಮಾಡಿ ಆಮೇಲೆ ಬಂದಿದ್ವಿ ಅಂದ್ರೆ ನಮ್ಮ ಮತ್ತೆ ಕೋಲ್ ತಗೊಂಡ್ಬರ್ತಿದ್ಲು. ನಿಮ್ಮದು ನಿಮಗೆ, ನಮ್ಮದು ನಮಗೆ. ನಾವು ಹಿಂಗೆ ಫಾಲೋ ಮಾಡ್ತೀವಿ ಅಷ್ಟೇ. ನೀವು ಅದಕ್ಕೆ ಹೊಂದ್ಕೊಂಡು ಹೋಗ್ಬೇಕು. ನೋಡ್ಬೇಕವ, ಹೊಂದ್ಕೊಂಡು ಹೋಗಬೇಕು. ಮತ್ತೆ ಪಾಲಿಗೆ ಬಂದಿದ್ದು ಪಂಚಾಮೃತ. ಆಯ್ತಾಯ್ತು, ಕಾಫಿ ಕುಡ್ದು ಮಾಡ್ತೀಯ ಏನು ಮಾಡ್ತೀಯ ನೋಡು. ಬಡ ಬಡ ಕೆಲಸ ಮುಗಿಸು. ನನಗೆ ಸಾಕಾಯ್ತವ ಯವ್ವ. ಅಡಿಗೆ ಮನೆ ಕಸ ಬಳೋದು, ಗ್ಯಾಸ್ ಕಟ್ಟಿ ಒರೆಸಿ ಎಲ್ಲ ಮಾಡೀನಿ. ಮುಂದಿನ ನೀ ಮಾಡಿನ ನೋಡ್ರತಿ, ನೀವು ಸುಮ್ ಕೂಡಂದ್ರೂ ಕೊಡಂಗಿಲ್ಲ. ಸುಮ್ಮನೆ ಜಲ್ದಿ ನಶಿಕ್ನಾಗ ಎದ್ದೇಳ್ತೀರಿ, ಕಸ ಬಳಿತೀರಿ, ಒಂದು ಅಡಿಗೆ ಮನೆ ಒರೆಸ್ತೀರಿ, ಆಮೇಲೆ ಜೋರು ಒದರಾಡ್ಲಿಕ್ಕೆ ನಿಂತು ಬಿಡ್ತೀರಿ. ನಾನು ಮಾಡ್ತೀನಿ ಇಲ್ಲೆಲ್ಲ, ಯಾವಾಗ ಎದ್ರು ನಾನೇ ಮಾಡ್ತೀನಿ ಕೆಲಸ. ನೀವು ಸುಮ್ ಕೂತ್ ಬಿಡ್ರಲ್ಲ. ಆಯ್ತಾಯ್ತು, ಕೂಡ್ತೀನಿ ಸುಮ್ಮ. ನಮ್ಮ ಜೀವ ಕೇಳಂಗಿಲ್ಲವ ಹಂಗೆ ಸುಮ್ಮ ಕೂಡುದು. ಏನು ಮೌಶಿ, ನಾಷ್ಟ ಆಯ್ತಾ, ಊಟ ಆಯ್ತಾ? ಕೂತಿಯಲ್ಲ ಸುಮ್ಮ. ಅಯ್ಯಯ್ಯ, ಊಟ ಇಷ್ಟು ಜಲ್ದಿ ಏನು ಊಟ ಆಗ್ತಾಳ ಯವ್ವ ನನ್ನ ಸೊಸಿ? ಬಾ ವೀಣ ಕೂಡ್ ಬಾ. ಊಟ ಇಲ್ಲ ಪಾಠ ಇಲ್ಲ. ಅದೇನ ಬ್ರೆಡ್ಡಿಂದು ಏನೋ ಮಾಡಿಕೊಟ್ಟಿದ್ಲವ, ಬ್ರೆಡ್ ಟೋಸ್ಟ್ ಅಂತ. ಅವು ಆಕೆ ಏನು ಮಾಡಿದ್ರೆ ತಿನ್ಬೇಕು ನೋಡು. ನಾವು ಅದನ್ನ ಮಾಡಿಕೊಟ್ಟಾಳೆ. 2 ಬ್ರೆಡ್ ತಿನ್ಸಿ ಕುಡ್ಸಾಳೆ. ಈಗ 1:30 ತನ ಊಟ ಜಪ್ಪಯ್ಯ ಅಂದ್ರೂ ಊಟಕ್ಕೆ ಹಾಕಂಗಿಲ್ಲಕಿ. ಅಯ್ಯ ಮೌಶಿ, 1:30 ತನ ಊಟ ಮಾಡಂಗಿಲ್ಲ? ಅವಾಗ ಎಲ್ಲಿ 10:00 ಏನೊಂದು ಊಟ ಮಾಡಿಬಿಡ್ತಿದ್ದಿಲ್ಲ ನೀನು? ನಾಷ್ಟ ಪಾಷ್ಟ ಬಗೆರಂಗಿಲ್ವ ನನಗೆ ಅಂತೇಳಿ? ಬಗೆಹರಿತಿದ್ದಿಲ್ಲವಾ ವೀಣ. ಅವಾಗ ನಮ್ಮ ಕೈ ನಮ್ಮ ಬಾಯಿ ಇತ್ತು, ಮಾಡ್ಕೊಂಡು ತಿಂತಿದ್ವಿ. ಒಮ್ಮೆ ಡೈರೆಕ್ಟ್ ಅಡುಗೆ ಮಾಡ್ತಿದ್ದೆ, ಊಟ ಮಾಡ್ತಿದ್ವಿ. ಈಗ ಅವ್ರು ಹೇಳ್ದಂಗೆ ಕೇಳ್ಬೇಕಲ್ಲ ನೀನು, ಒಬ್ರ ಕೈಯಾಗಿದ್ದಿಂದ. ಅಯ್ಯ ಅದ್ರಾಗೇನದ ಮೌಶಿ, ನೀ ಹೇಳಿಬಿಡ್ಬೇಕು. ನನಗೆ ಆಗ್ಲವ, ನಾನು ನಾಷ್ಟ ಪಾಷ್ಟ ಬಗೆರಂಗಿಲ್ಲ, ಮುಂಜಾನೆ ಎದ್ದಗನೆ ಅಡುಗೆ ಮಾಡಿಕೊಡು ನನಗೆ ಅಂತೇಳಿ ಹೇಳಿದ್ರೆ ಮಾಡ್ತಾರ. ನೀ ಸರಿಗೆ ಕೊಡ್ತಿದ್ದಿಲ್ಲ, ಅದಕ್ಕೆ ಮಾಡ್ತಾರ ಹಂಗೆ. ನೀವು ಸಾಕಾಗ್ಯದ ತಾಯಿ. ಅಡುಗೆ ಮಾಡವ ನಮ್ಗೆ ನಾಷ್ಟ ಬಗೆರಂಗಿಲ್ಲ ಅಂದ್ರೆ ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ಬೇಕತ್ತೆ. ಮೊದ್ಲಿನ ಥರನೇ ಇವಾಗೂ ಇರ್ತೀನಿ ಅಂದ್ರೆ ಆಗಂಗಿಲ್ಲ. ಮುಂಜಾನೆ ನಾಷ್ಟ ಮಾಡಬೇಕು, ಮಧ್ಯಾಹ್ನ ಊಟ ಮಾಡಬೇಕು, ಸಾಯಂಕಾಲ ಕಾಫಿ ಕುಡಿಬೇಕು, ರಾತ್ರಿ ಊಟ ಮಾಡಬೇಕು ಅಂತೇಳಿ ತಿಳಿ ಹೇಳ್ತಾ ಏನು ಮಾಡಬೇಕು? ಹೌದವಾ ಮೌಶಿ, ಈಗ ಹೊಂದ್ಕೊಂಡು ಹೋದ್ರೇ ಕಾಲ ಅದ. ಇಲ್ಲಾಂದ್ರೆ ಸುಮ್ಮನೆ ಜಗಳಕ್ಕೆ ಹಾದಿ. ಅದಕ್ಕೆ ನೋಡುವಿಣ, ಏನು ಅನ್ಲಿಕ್ಕೆ ಹೋಗಂಗಿಲ್ಲ. ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತ್ ಬಿಡ್ತೀನಿ. ಅದ್ರಾಗ ಮೌಶಿ, ನಿಮ್ಮ ಸೊಸಿ ಭಾಳ ಅನ್ಲೇನೆ ತರಿಸ್ತಾಳವ. ಏನು ತರಿಸ್ತಾಳ ಏನು? ಉಣಿನವ್ರು ಎಲ್ಲರೂ ಅಂತಾರೆ ನೋಡು, ಒಂದು ತಂದಿರ್ತಾನಷ್ಟೇ ಇನ್ನೊಂದು ಇನ್ನೂ ಒಂದೊಂದು ಪಾರ್ಸಲ್ ಬರ್ತದವ ಯವ್ವ. ಏನು ತೀರಾ ಸೊಸಿಗೆ ಏನು ಹೇಳಂಗಿಲ್ಲ ಏನಾಕಿ ಅಂತೇಳಿ ನಿನ್ನ ಹೆಸರಲ್ಲೇ ಅಂತಾರೆ ನೋಡಿ ಮೌಶಿ. ಅದಕ್ಕೆ ಹೇಳ್ತೀನಿ ನಾನು, ಒಂದು ಸ್ವಲ್ಪ ಕಡಿಮೆ ತರಿಸ ಅಂತೇಳು. ಅಂಗಡಿಯಾಗ ಹೋಗಿ ತೊಗೊಂಬ ಅಂತ ಹೇಳಲ್ಲ ಬೇಕಂದ್ರೆ. ನಮ್ಮ ಮಾತಲ್ಲಿ ಕೇಳ್ತಾರ ವೀಣ, ನಂದು ಏನು ನಡೀತದೆ ಹೇಳು? ಎಷ್ಟು ತರಿಸ್ತೇವ ಹಂಗ ಪಾರ್ಸಲ್? ದಿನ ಒಂದು ಬಂದೇ ಬರ್ತದಲ್ಲ ಅಂತಂದ್ರೆ ನಾವು ದುಡಿತೀವಿ, ನಾವು ತರಿಸ್ತೀವಿ ನೋಡತ್ತೆ ಅಂತಾಳ. ಏನು ಮಾತಾಡ್ತೀವಿ ಹೇಳು ಮುಂದೆ? ಮಾತಾಡಕ್ಕೆ ಹಾಕಿರ ಇಲ್ಲ ನನಗೆ. ಅದು ಕರೆಯದ ಬಿಡವ ಮೌಶಿ, ನೀನಾರ ಏನು ಮಾಡ್ಬೇಕು ಪಾಪ. ದುಡಿತೀನಿ ಅನ್ನೋದು ಸೊಕ್ಕು ಭಾಳ ಯವ್ವ. ಅದಾಯ್ತು, ನಾವರೇ ಯಾಕೆ ಕೇಳಬೇಡ. ಅವ್ರ ರೊಕ್ಕ ಅವ್ರ ಸಂಸಾರ ನಾ ಇದ್ರಾಗೂ ಭಾಗವಹಿಸ್ಲಿಕ್ಕೆ ಹೋಗಂಗಿಲ್ಲಡವ. ಅದ್ರಾಗ ಅಂಗಡಿಯನ್ಕಿಂತ ಇಲ್ಲಿ ಏನೋ ಆನ್ಲೈನಾಗ ಕಡಿಮೆ ಸಿಗ್ತಾವಂತ ನೀನು ತಿಳಿಸಿ ಹೇಳಿದ್ಲು ಮೊನ್ನೆ ನನ್ನ ಸಂಬಂಧ. ಹಿಂಗ್ರಿ ಅತ್ತೆ, ಇಲ್ಲಿ ಇಷ್ಟು ರೇಟು ಅಲ್ಲಿ ಅಷ್ಟು ರೇಟು ಅಂತ. ಮನೆ ತನ ತಂದು ಕೊಡ್ತಾರ. ಮತ್ತು ಇವ್ರು ಯಾಕೆ ಅಂಗಡಿಗೆ ಹೋಗ್ತಾರ? ನಮ್ಮಂಗೆ ಹುಚ್ಚುಗಳ ಇವು. ಆದ್ರೂ ಮೌಶಿ, ನೀ ಹಿಂಗೆ ಹಾಕಿನ ಪರವಾಗಿ ಮಾತಾಡ್ತಲ್ಲ, ಅದೇ ಸಲಿಗೆ ನೋಡಕ್ಕೆ ಒಟ್ಟ. ನಾವು ಏನು ಹೇಳಿದ್ರು ಕೇಳಂಗೆ ಇಲ್ವಾ ನೀನು? ಅತ್ತಿ ಎಲ್ಲೇ ಕಾಯಿಗೆ ಓದಿರ್ಲಿಕ್ಕತ್ತದ ನೋಡ್ರಿ. ಕಾಯಿಗೆ ಏನಾರು ಬಂದದ ಏನ್ರಿ ಮನೆ ಮುಂದೆ? ನೋಡು ಮೌಶಿ, ನನ್ನ ಮೇಲೆ ಆಸೆ ಎನ್ಲಿಕ್ಕತ್ತಾಳಕಿ. ನನಗೆ ಕಾಯಿಗೆ ಎಂದಿದ್ದಕ್ಕೇನೆ ಈಗ. ಕಾಯಿ ಬಂದದ ಇಲ್ಲವ? ನಿನಗೇನು ಕೇಳಿಸ್ತಾನೆ? ಏನೋ ಅವಾಗಿಂದ ಜೋರ್ ಸೌಂಡ್ ಬರ್ಲಿಕ್ಕತ್ತಿತ್ತ, ಅದಕ್ಕೆ ಹೇಳಿದೆ ರೀ. ಇಲ್ಲ ಇಲ್ಲ ಏನಿಲ್ಲ. ಎಷ್ಟು ಸಲ ಹೇಳಿದ್ರು ಈ ಮನಿ ಮುರಿ ಬುದ್ಧಿನೇ ಬಿಡಂಗ್ ನೋಡಿ ವೀಣಾ. ಈಕಿಗೆ ಸುಂದ್ರಿ ಸುಮ್ಮನೆ ಕರೆಕ್ಟು. ಮತ್ತೇನಂತೀವ ವೀಣಾ, ಆರಾಮಿದ್ದಿ? ಹ್ಞೂ ಕಾಕ, ಆರಾಮಿದ್ದೀವಿ ನೋಡಿ. ನೀವು ಆರಾಮಿದ್ದೀರಿ? ಹ್ಞೂ ಆರಾಮಿದ್ದಿ ನೋಡವ. ಕಾಕ ಯಾಕ ಭಾಳ ಸರಿಯಾಗಿದಂಗೆ ಕಾಣಿಸ್ಲಿಕತ್ತಿಲ್ಲ? ಇಲ್ವಾ, ಹಂಗೇನಿಲ್ಲ. ನೀ ಬಾದಿನಾಗ ನೋಡಿಯಲ್ಲ, ಅದಕ್ಕೆ ಹಂಗೆ ಅನಿಸ್ತದ. ಆದ್ರೂ ಕಾಕ, ಮೌಶಿ ಅಡಿಗೆ ಮಾಡೋದು ಬಿಟ್ಟಿಂದ ನೀ ಭಾಳ ಸರಿಗೆ ನೋಡು. ಮತ್ತು ಕರೆಕ್ಟ್ ಟೈಮ್ ಬಿಸಿ ಬಿಸಿ ಬಕ್ರಿ ಮಾಡಿ ಹಾಕ್ತಿದ್ದೆ, ತಿಂತಿದ್ರು, ದಪ್ಪಿದ್ರು. ಈಗ ಅವ್ರು ಏನು ಹಾಕ್ತಾರ ಅದನ್ನ ತಿನ್ಬೇಕಲ್ಲವ, ಮತ್ತೆ ಅದಕ್ಕೆ ಸರಿಗ್ಯಾರ. ಹಿಂಗ್ಯಾಕೆ ಮಾತಾಡ್ತೀವಿ ಹುಚ್ಚರಿಗತ್ತೆ? ಹಂಗೇನಿಲ್ವಾ ವೀಣಾ, ಎಲ್ಲ ಕರೆಕ್ಟಾಗೆ ಮಾಡಿಕೊಡ್ತಾಳ. ಎಲ್ಲ ಕರೆಕ್ಟ್ ಟೈಮ್ ಆಕಿನೂ ಏನೇನು ಮಾಡ್ಬೇಕು ಎಲ್ಲ ಮಾಡ್ತಾಳ. ಏನೂ ಪ್ರಾಬ್ಲಮ್ ಇಲ್ಲ. ಇನ್ನು ಮೊದಲರ 10 ಗಂಟೆಗೆ ಊಟ ಮಾಡಿ ಒಮ್ಮೆ ರಾತ್ರಿ ಮಾಡ್ತಿದ್ವಿ. ಈಗ ಹಂಗಲ್ಲ, ಮುಂಜಾನೆ ನಾಷ್ಟ, ಮಧ್ಯಾಹ್ನ ಊಟ, ಕರೆಕ್ಟ್ ರಾತ್ರಿ ಊಟ ಎಲ್ಲ ಬರೋಬ್ಬರಿ ಅದ. ಏನೇನೂ ಇಲ್ಲ. ವಯಸ್ಸಾಗ್ಯದ, ಮತ್ತು ಸೊರಗೋರವ ನಾವು.
ಹೌದು ಬಿಡು ಕಾಕ, ಅದು ಕರೆ ಅದ. ಆದ್ರೂ ಏನೇ ಹೇಳ್ರಿ, ನೀವು ಸೊಸಿ ಮೇಲೆ ಭಾಳ ಪ್ರೀತಿ, ಒಟ್ಟೆ ಸೊಸಿನ ಬಿಟ್ಟೆ ಕೊಡಂಗಿಲ್ಲ ನೋಡ್ರಿ ಕಾಕ ನೀವು. ಅಲ್ಲೋ ಬಿಟ್ಟು ಕೊಡ್ಲಿಕ್ಕೆ ಅನ್ನಕ್ಕೆ ಏನದ ಹೇಳಿದ್ರಾಗ, ಎಲ್ಲ ಮಾಡ್ಕೊಂಡು ಹೊಂಟಾಳಿಲ್ಲ ಆಕಿನು. ಬೇರೆ ಮನೆಯಿಂದ ಬಂದಿರ್ತಾಳ, ಒಂದು ಸ್ವಲ್ಪ ಅಡ್ಜಸ್ಟ್ ಆಗೋದು ಕಷ್ಟ ಆಗ್ತದ. ನಾವು ಸ್ವಲ್ಪ ದಿನ ಹೊಂದ್ಕೊಂಡು ಹೋಗ್ಬೇಕು. ನಮ್ಮ ಮಗಳಂತಾನೆ ತಿಳ್ಕೊಂಡ್ಬಿಡುದವ. ಹೌದು ಬಿಡ್ರಿ ಕಾಕ, ಅದು ಕರೆ ಅದ. ಏನಮ್ಮ ವೀಣಾಕ, ಕೆಲಸ ಆಗ್ಯದಲ್ಲ? ಆಗ್ಯದ ನೋಡ್ ಪಿಂಕಿ, ಅರ್ಧ ಮಾಡಿಟ್ಟು ಬಂದೀನಿ, ಮತ್ತೆ ಹೋಗಿಂದ ಮಾಡಬೇಕು. ಕೆಲಸ ಅರ್ಧಕ್ಕೆ ಬಿಟ್ರೆ ಚಿಂತಿಲ್ಲ, ಇಲ್ಲಿ ಬಂದು ಮನಿ ಮುರಿ ಕೆಲಸ ಮಾತ್ರ ಬಿಡಂಗಿಲ್ಲ. ಏನ ಅನ್ಲಿಕ್ಕೆ ಪಿಂಕಿ? ಏನಿಲ್ವಾ, ಕೆಲಸ ಹೆಣ್ಮಕ್ಳಿಗೆ ಎಷ್ಟು ಮಾಡಿದ್ರು ಮುಗಿಯಂಗಿಲ್ಲ ಅಂತೀನಿ. ಹೌದವಾ ಅಂದಂಗ ವೀಣಾಕ, ಮೊನ್ನೆ ಏನ ನಿನಗ ನಿಮ್ಮ ಅತ್ತಿಗೆ ಎಷ್ಟು ಜಗಳ, ಏನ್ ಸುದ್ದಿ? ಓಣೆಗೆಲ್ಲ ನಿಂತು ನೋಡ್ಲಿಕ್ಕತ್ತಿದ್ರಲ್ಲ, ಏನಸ ಇವ ಹಂಗ ಅತ್ತಿ ಸುಸಿ ಜಗಳ ಆಡುದು? ಈ ನಮ್ಮನ್ಯಾಗ ಇಲ್ವಾ, ನಾವು ಅತ್ತಿ ಸುಸಿ ಯಾವಾಗನು ಜಗಾಡಂಗಿಲ್ವಾ? ಯಾರು ಹೇಳಿದ್ರು ನಿನಗ ನಮ್ಮನೆ ಜಗಾಡಿ ಅಂತ? ಯಾರು ಹೇಳುದು ಯಾಕೆ ಬಿಡು, ನಾನೇ ಕಣ್ಣಾರೆ ನೋಡಿನಿ. ಹೋಗ್ಲಿ ಬಿಡು, ಎಲ್ಲರ ಮನ್ಯಾಗೂ ಇರೋದೇ ವೀಣಾಕ. ಆದ್ರ ನಾವು ಇನ್ನೊಬ್ರಿಗೆ ಹಚ್ಚೋದು ಚುಚ್ಚೋದು ಬಿಟ್ಟಿವಿಲ್ಲೋ, ನಮ್ಮ ಮನ್ಯಾಗೂ ಜಗಳ ಆಗ್ಲಾರ್ದ ಇರ್ತೀವಿ ನೋಡುವ. ಅಂದ್ರೆ ನಿನ್ ಮಾತಿನ ಆಗ್ತೇನೆ ಪಿಂಕಿ, ನಾ ಜಗಳ ಹಚ್ತೀನಿ ಅಂತ? ಇಲ್ವಾ, ನಿನಗೆ ಹೇಳಿಲ್ಲ ನಾನು, ಬೇರೆದವ್ರದ್ದು ಉದಾಹರಣೆ ಕೊಟ್ಟು ಹೇಳಿದೆ ಅಷ್ಟೇ. ಕೇಕ ಬಾರಿ ಡೇಂಜರ್ ಇದ್ದಂಗ ಕಾಣ್ತಾ, ಕೇಳಿಸ್ಕೊಂಡಿರ್ಬೇಕು ಇಷ್ಟೊತ್ತನ ಮಾತಾಡಿತ್ತು, ಅದಕ್ಕೆ ಇಲ್ಲಿ ಬಂದು ನಿನ್ಗ ಚುಚ್ಚಲಿಕತ್ತವ ನಾನು. ಸರಿ ವಾ ಮೌಶಿ, ನಾವು ಹೋಗರ್ಲೆ? ಹೋಗಂತ ಕೂಡ ಬೇಡ, ಹಿಂಗ್ ಬಂದ್ ಹಿಂಗ್ ಮಾಡ್ತಿಲ್ಲ. ಪಿಂಕಿ ಒಂದ್ ಕಪ್ ಚಾರ ಮಾಡ್ಕೊಂಡ್ ಹೋಗ್ ಬೇಡ. ಮಾಡ್ಕೊಂಬರ್ತೀನಿ. ಚಾ ಯಾಕ, ನಾಷ್ಟಾನೇ ಮಾಡ್ಕೊಂಬರ್ತೀನಿ ತಗೋರಿ. ಪಾಪ ಜಲ್ದಿನೇ ಬಂದಾರ, ಅರ್ಧ ಮಾಡ್ತಾ ಕೆಲಸ ಬಿಟ್ಟು. ಬೇಡವಾ ಪಿಂಕಿ, ಏನು ಬೇಡ, ಚಾನು ಬೇಡ, ನಾಷ್ಟಾನು ಬೇಡ, ನಾ ಹೋಗ್ಬರ್ತೀನಿ ಮೌಶಿ. ಹಂಗೆ ಹೆಂಗ್ ಗೊತ್ತೇ ವೀಣಾ, ನಾಷ್ಟ ಮಾಡಿ ಹೋಗವ್ವ. ನಮ್ಮ ಸುಶಿ ಭಾರಿ ಮಾಡ್ತಾಳ ನಾಷ್ಟ. ಬೇಡ ಕಾಕ, ಹೊಟ್ಟೆ ತುಂಬ್ತ್ರಿ. ನಿಮ್ ಸಸಿ ಭಾರಿ ನಾಷ್ಟ ಮಾಡ್ತಾ ಬಿಡ್ರಿ, ಗೊತ್ತಿದ್ದದ ನನಗ. ಬ್ಯಾಡ್ರಿ ಈಗ. ಸರಿ ವೀಣಾಕ, ಹೋಗ್ಬಾ. ಹೋಗ್ಲಿ ಬಿಡ್ರಿ ಮಾಮ, ಅವ್ರಿಗೆ ಹಸಿವು ಇರ್ಲಿಕ್ಕಿಲ್ಲ.